ಒಂದು ಸಲ ಹೆರಿಗೆ ಆಯಿತು, ಇನ್ನು ಬಸ್ರಿ ಆಗಿದಾಗ ಹೆಂಗ್ರಿ ಎರಡನೇ ಸಲ ಹೆರಿಗೆ ಮಾಡಿಸ್ತೀರಿ? ರಿಪೋರ್ಟ್ ಬಂದಿದೆ ಕೈಗೆ. ಈಗ ಎರಡನೇ ಸಲ ಜನಗಣತಿ ಮಾಡಿದ್ರೆ ಏನು ನಿಮಗೆ ತಲೆ ಜಾಸ್ತಿ ಆಗ್ತಾವ? ಜಾಸ್ತಿ ಆಗ್ತಾವ. ದುರ್ದೈವ. ಇದರಲ್ಲಿ ಸಿದ್ದರಾಮಯ್ಯನವರ ಅಸಹಾಯಕರಾದರು, ಹೈಕಮಾಂಡ್ ಮಾಡಿಸಿರೋದು ಅಂತ ಅವರೇ ಹೇಳಿದ್ದಾರೆ. ನೀವು ಮುಖ್ಯಮಂತ್ರಿಗಳು, ನೀವು ಹೇಳ್ಬೇಕಾಯ್ತು, ನೋ ಡಿಸಿಷನ್ ತೊಗೊಂಡಾಗಿದೆ, ರಿಪೋರ್ಟ್ ಬಂದಾಗಿದೆ. ಇಲ್ಲಿ ಯಾರೋ ಶಿವಶಂಕರಪ್ಪ ಹೇಳ್ದ ಅಂತ ಹೇಳಿದ ತಕ್ಷಣಕ್ಕೆ ಎರಡನೇ ಸಲ ಮಾಡಿ ಅವ್ರ ಕೈಯಲ್ಲಿ ದುಡ್ಡು ಕಟ್ಟಿಸ್ಕೊಳ್ಳಿ. ಕೋರ್ಟ್ನಲ್ಲಿ ಹೇಳ್ತಾರೆ, ಇವತ್ತು ಕೋರ್ಟಿಗೆ ಒಂದು ಫೀಸ್ ಇದೆ. ನೀವು ಅಪೀಲು ಸಮಂಜಸವಾದಂಥ ಅಪೀಲ್ ಇಲ್ಲದಿದ್ರೆ ಪೂರಾ ಖರ್ಚು ಕೊಡಿ ಅಂತಾರೆ. ಈ ಎರಡನೇ ಜನಗಣತಿ ಖರ್ಚು ಕೊಟ್ಟು ದುಡ್ಡು ಕೊಡೋರು ಯಾರು ಈ ಕಾಲದಲ್ಲಿ? ಎಷ್ಟು ದುಡ್ಡು ವೇಸ್ಟ್ ಆಗತ್ತೆ ಇದು? ಮ್ಯಾನ್ ಪವರ್ ವೇಸ್ಟು, ಮನಿ ಪವರ್ ವೇಸ್ಟು. ಈಗಲೂ ಅವಕಾಶ ಇದೆ ಸರ್ಕಾರಕ್ಕೆ. ನೆನ್ನೆ ನೀವು ತೀರ್ಮಾನ ಮಾಡಿದರೆ ದಯವಿಟ್ಟು ಈ ತೀರ್ಮಾನ ನಿಲ್ಲಿಸಿ. ನಾವು ಬಹುಜನ ಸಮಾಜ ಪಾರ್ಟಿಯವರು, ರೈತ ಸಂಘದವರು, ಎಲ್ಲ ಸಂಘಟನೆಗಳು ಇದಕ್ಕೆ ಬದ್ಧವಾಗಿ ವಿರೋಧ ಮಾಡ್ತಾಯಿದ್ದೀವಿ. ಇದು ರಿಪೋರ್ಟ್ ಬಂದ್ರಿಂದ ಯಾವುದೇ ಜಾತಿಗೆ ನುಕ್ಸಾನ ಆಗಿಲ್ಲ, ಯಾವುದೇ ಜಾತಿಗೆ ಲಾಭನೂ ಆಗಿಲ್ಲ. ನನ್ನ ಮಕ್ಕಳೆಷ್ಟು ಅಂತ ಹೇಳಿದ್ದಾರೆ, ಅದು ಹೇಳಿದ್ರೆ ಲಾಭ ಏನು ನುಕ್ಸಾನ ಏನು? ಗೌರ್ಮೆಂಟ್ ರಿಪೋರ್ಟ್ ತೊಗೊಂಡು ಇಬ್ರಾಹಿಂ ಸಾಹೇಬ್ರಿಗೆ ಇಷ್ಟು ಮಕ್ಕಳಿದೆ ಅಂತೇಳಿ ರಿಪೋರ್ಟ್ ಕೊಟ್ಬಿಟ್ರೆ ಅದೇನಾದ್ರು ಇಬ್ರಾಹಿಂ ಸಾಹೇಬ್ರಿಗೆ ಲಾಭ ಆಗತ್ತಾ, ನಷ್ಟ ಆಗತ್ತಾ? ಈ ಜಾತಿ ಇಷ್ಟಿದೆ, ಈ ಜಾತಿ ಇಷ್ಟಿಲ್ಲ ಅಂತ ಹೇಳಿದ್ರೆ ಲಾಭ ಆಗತ್ತಾ, ಇಷ್ಟು ನಷ್ಟ ಆಗುತ್ತಾ? ಜಾತಿ ಆಧಾರದ ಮೇಲೆ ಏನಾದರೂ ಕೆಲಸ ಕೊಡ್ತಾ ಇದ್ದಾರ? ಇಲ್ಲ. ಬಟ್ ಬೇರೆ ಸಮಾಜಗಳಿಗೂ ಕಣ್ತರಿತಕ್ಕಂಥದ್ದಕ್ಕೆ ಒಂದು ಅವಕಾಶ ಇತ್ತು. ಎಸ್, ನಾವು OBC ಹಿಂದುಳಿದವರು ಇಷ್ಟು ಜನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದೀವಿ, ಇವತ್ತು ನಮಗೂ ಇಷ್ಟು ಸಂಖ್ಯೆ ಇದೆ, ಅಭಿಮಾನ ಪಡ್ತಕ್ಕಂಥದ್ದು. ಅದರಲ್ಲಿ ದುಃಖ ಪಡ್ತಕ್ಕಂಥದ್ದು ಇಲ್ಲ. ಒಬ್ಬರ್ದಾಗಿತ್ತು, ಅವರು ನಾನಾಗಿದ್ರೆ ಒಪ್ತಿರ್ಲಿಲ್ಲ. ಯಾವತ್ತು ಸಿದ್ದರಾಮಯ್ಯನವರು ಡಿಸಿಷನ್ ತಗೊಳ್ತಕ್ಕಂಥವ್ರು ಇವತ್ತು ಅದು ಯಾಕೆ ಹಿಂಗೆ ಜರಿದಿದ್ದಾರೆ ನನಗೆ ಭಾರಿ ಮನಸ್ಸಿಗೆ ನೋವಾಯಿತು. ಸ್ವಾಭಿಮಾನ ಬೇಕು, ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ಆ ಸ್ಥಾನ ಇಟ್ಕೊಂಡು ಏನು ಮಾಡ್ತೀರಿ? ಆ ಸ್ಥಾನಕ್ಕೆ ಮಾನ ಇಲ್ದಿದ್ರ ಮೇಲೆ ಪ್ರಧಾನಮಂತ್ರಿ ಎಲ್ಲ ದೇಶದ ರಾಷ್ಟ್ರಪತಿ ಪಟ್ಟ ಕೊಟ್ಟರು ಕೂಡ ಸ್ವೀಕರಿಸ್ತದಂಥದ್ದಲ್ಲ. ಆದ್ದರಿಂದ ನೀವು ಪುನರ್ವಿಚಾರಣೆ ಮಾಡಿ ಇದನ್ನು ನಿಲ್ಲಿಸ್ತಕ್ಕಂಥದ್ದು ಉತ್ತಮ ಅನ್ನಕ್ಕಂಥದ್ದು ನನ್ನ ಭಾವನೆ. ನಾವು ರೈತ ಸಂಘ, ಕೋಡಿಹಳ್ಳಿ ಚಂದ್ರಶೇಖರು ಎಲ್ಲರೂ ಸೇರಿ RPIದವರು, ಬಹುಜನ ಸಮಾಜದವರು ಎಲ್ಲ ಕೂಡಿ ಕರ್ನಾಟಕ ನವನಿರ್ಮಾಣದ ಆಶ್ರಯದಲ್ಲಿ ಚಳವಳಿ ಕರ್ನಾಟಕ ರಾಜ್ಯ ಅಂತ ನಾವು ಮಾಡ್ತೀವಿ. ಇದನ್ನು ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಇವತ್ತು ಮೆಸೇಜನ್ನು ಕೊಡ್ತಾ ಇದ್ದೀನಿ ನಾನು.